ನಮಸ್ಕಾರ ವೀಕ್ಷಕರೇ, ನಾವು ವೈಭವ್ ಪಾಟೀಲ್. ವೀಕ್ಷಕರೇ, ಇವತ್ತಿನ ಈ ವಿಡಿಯೋನಾಗ ನಾವು ಸರಿಯಾದ ಸಮಯ ಏನು ಸ್ಟಾಕ್ ಮಾರ್ಕೆಟ್ನಾಗ ಹೂಡಿಕೆ ಮಾಡಕ್ಕಂತ ಇವತ್ತಿನ ಈ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ. ನೋಡ್ರಿ ವೀಕ್ಷಕರೇ, ನೀವು ನೋಡಿರಬಹುದು ಕೋವಿಡ್ನಾಗ 2019-20 ಏನು ಬಿದ್ದಿತ್ಲ ರೀ ನಮ್ಮ ಸ್ಟಾಕ್ ಮಾರ್ಕೆಟ್. ಅವಾಗಿಂದ ಏನು ಏರಾಕ್ ಸ್ಟಾರ್ಟ್ ಆತ, ಅವಾಗಿಂದ ಈಗಿನ ತನಕ ಕಂಟಿನ್ಯೂ ಏರ್ಕೊಂತನ ಹೊಂಟೈತಿ. ನಮ್ಮ ನಿಫ್ಟಿ ನ್ಯೂ ಹೈ ಹೊಡ್ಕೊಂತ ಮ್ಯಾಗನೇ ಇರತೈತಿ. ನಾನು ಎಲ್ಲಾರ್ದು ತಲೆಯಾಗ ಏನೈತೆ ಅಂತಂದ್ರೆ, ಈಗ ಮಾರ್ಕೆಟ್ ಭಾಳ ರೇತಿ, ಇದು ಸರಿಯಾದ ಸಮಯ ಏನು ಹೂಡಿಕೆ ಮಾಡಕ್ಕೆ, ಏನು ಮಾರ್ಕೆಟ್ ಸ್ವಲ್ಪ ಬೀಳೋದು ವೇಟ್ ಮಾಡ್ಬೇಕಂತ ಎಲ್ಲಾರ್ದು ತಲೆಯಾಗ ಐತಿ. ನಾನು ಇವತ್ತಿನ ವಿಡಿಯೋನಾಗ ನಾವು ಇದ್ರ ಬಗ್ಗೆನ ಕಲಿಯೋಣ. ನೋಡ್ರಿ, ಇದು ಸರಿಯಾದ ಸಮಯ ಏನು ಹೂಡಿಕೆ ಮಾಡಕ್ಕಂತ ತಿಳ್ಕೊಳ್ಳೋಣ. ನೋಡ್ಬೋದು ವೀಕ್ಷಕರೇ, ನಿಫ್ಟಿ ಲಾಸ್ಟ್ 5 ವರ್ಷನಾಗ 129% ಇರೈತಿ. ಮತ್ತು ಬ್ಯಾಂಕ್ ನಿಫ್ಟಿ ನೋಡ್ಬೋದು 88% ಇರೈತಿ. ಮತ್ತು ನಿಫ್ಟಿ ಮಿಡ್ ಕ್ಯಾಪ್ 100 281% ಇರೈತಿ. ಮತ್ತು ನಿಫ್ಟಿ ಸ್ಮಾಲ್ ಕ್ಯಾಪ್ 100 261% ಇರೈತಿ. ವೀಕ್ಷಕರೇ ನೋಡಬಹುದು, ಎಲ್ಲ 4 ಇಂಡೆಕ್ಸ್ನ ಹೇಳಿಲ್ಲ ರೀ, ಎಲ್ಲ ಭಾಳ ಇರ್ಯಾವ, ಎಲ್ಲ ನ್ಯೂ ಹೈ ಹೊಡ್ಕೊಂತ ಹೋಗ್ಯಾವ. ಅದ್ರಾಗ್ರೆ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ನೋಡಬಹುದು ಎಷ್ಟು ಇರ್ಯಾವಂತ. ಸ್ಮಾಲ್ ಕ್ಯಾಪ್ ನೋಡ್ರಿ 261% ಇರೈತಿ. ಮತ್ತು ನಿಫ್ಟಿ ಮಿಡ್ ಕ್ಯಾಪ್ 100 281% ಇರೈತಿ. ಅಂದ್ರೆ ಸಣ್ಣ ಕಂಪ್ನಿ ಭಾಳ ಇರ್ಯಾವ ಈ ಬುಲ್ ರನ್ಯಾಗ. ಮತ್ತು ನಿಫ್ಟಿನೂ ಭಾಳ ಇರೈತ್ರಿ, 100%ಗಿಂತ ಹೆಚ್ಚಿರೈತೆ 5 ವರ್ಷನಾಗ. ವೀಕ್ಷಕರೇ ನೋಡ್ರಿ, ಇದು ಸರಿಯಾದ ಸಮಯ ಏನಂತ ಅನ್ನೋದಿಲ್ಲ ಯಾವಾಗೂ ಸ್ಟಾಕ್ ಮಾರ್ಕೆಟ್ನಾಗ. ಯಾಕಂದ್ರೆ ವೀಕ್ಷಕರೇ, ಸ್ಟಾಕ್ ಮಾರ್ಕೆಟ್ನಾಗ ಯಾವ್ದು ಟಾಪ್ ಆಗೈತಿ, ಯಾವ್ದು ಬಾಟಮ್ ಆಗೈತಿ, ಎಲ್ಲಿ ಬಾಯ್ ಮಾಡ್ಬೇಕಂತ ಯಾರಿಗೂ ಹೆಚ್ಚು ಗುರ್ತಿರಂಗಿಲ್ಲ. ತಿಳಿತ್ರಿ, ಯಾರಿಗೂ ಗುರ್ತಿರಂಗಿಲ್ಲ. ವಾರೆನ್ ಬಫೆಟ್ ಅವರಾಗಲಿ, ಯಾರು ಬೇಕಾದವ್ರಾಗಲಿ ಸ್ಟಾಕ್ ಮಾರ್ಕೆಟಿದ ಈಗ ಬಾಟಮ್ ಆಗೈತಪ್ಪ, ಈಗ ಬಾಯ್ ಮಾಡ್ತೇನೆ, ಅಥವಾ ಈಗ ಸ್ಟಾಕ್ ಮಾರ್ಕೆಟ್ ಭಾಳ ಇರೈತಿ, ಟಾಪ್ ಆಲ್ ಟೈಮ್ ಹೈನಾಗೈತಿ, ಈಗ ಮಾರ್ಕೆಟ್ ಬೀಳ್ಬೋದು, ಹಂಗೆ ಅನ್ನೋಕೆ ಯಾರಿಗೂ ಸಾಧ್ಯ ಇಲ್ಲ. ಯಾವಾಗೂ ಯಾರಿಗೂ ಗುರ್ತಿರಂಗಿಲ್ಲ ರೀ ಮಾರ್ಕೆಟ್. ಪರ್ಸ್ನಲಿ ನನಗೂ ಗುರ್ತಿರಂಗಿಲ್ಲ. ನೋಡ್ರಿ ವೀಕ್ಷಕರೇ, ಮಾರ್ಕೆಟ್ ಈಗ ಏರೈತಿ, ಆಲ್ ಟೈಮ್ ಹೈ ಕಡೆ ಐತಿ. ಈಗ ಆಲ್ ಟೈಮ್ ಹೈ ಕಡೆ ಐತೆ ಅಂದ್ರೆ ಬೀಳತೈತಿ ಅನ್ನಕ್ಕೆ ಬರಂಗಿಲ್ಲ, ಇನ್ನೊಂದನ್ನು ಹೈ ಹೊಡಿಬೋದು. ಹಂಗೆ ವೀಕ್ಷಕರೇ, ಅನಾನ ಯಾವಾಗೂ ಮಾರ್ಕೆಟಿಗೆ ಪ್ರಿಡಿಕ್ಟ್ ಮಾಡೋದಿಲ್ಲ ಈಗ ಬೀಳ್ತೈತಿ ಈಗ ಏರ್ತೈತಿ ಅಂತ. ನಾವೇನು ಮಾಡ್ಬೇಕಂತಂದ್ರೆ ವೀಕ್ಷಕರೇ, ಹೂಡಿಕೆ ಮಾಡೋದಿದ್ರೆ ಈಗ ಸ್ವಲ್ಪ ಇನ್ವೆಸ್ಟ್ ಮಾಡ್ಬೇಕು. ಇಲ್ಲಿಕ್ರ ಬೆಸ್ಟ್ ಸ್ಟ್ರಾಟಜಿ ಏನಂತಂದ್ರೆ SIP ರೀ, ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್. ಯಾವಾಗೂ ವೀಕ್ಷಕರೇ ನೀವು SIP ಮಾಡಿದ್ರಂದ್ರೆ ಮಾರ್ಕೆಟ್ ಆಲ್ ಟೈಮ್ ಹೈ ಕಡೆ ಇರಲಿ, ಮಾರ್ಕೆಟ್ ಕೆಳಗಿರಲಿ, ನಿಮಗೇನು ಹೆಚ್ಚು ಫರಕ ಬೀಳಂಗಿಲ್ಲ. ಯಾಕಂದ್ರೆ ವೀಕ್ಷಕರೇ, ನೀವು ತಿಂಗಳ ರೊಕ್ಕ ಹಾಕೊಂತ ಹೋಗ್ತೀರಿ ಒಂದು ಸ್ಟಾಕ್ನಾಗ. ಆದ್ರೆ ನೀವು ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಆಗಲಿ ಅಥವಾ ಮ್ಯೂಚುವಲ್ ಫಂಡ್ನಾಗೂ ನೀವು ತಿಳ್ಕೊಬೋದು. ನೋಡ್ರಿ, ಈಗ ಮಾರ್ಕೆಟಿಗೆ ನಿಫ್ಟಿ ಏರೈತೆ ಅಂದ್ರೆ ಈ ತಿಂಗಳು ಒಂದು 2,000 ಹಾಕಿರಿ. ಮತ್ತು ಮುಂದಿನ ತಿಂಗಳು ಮತ್ತೆ ಬಿದ್ದಿರ್ತೈತೆ ನಿಫ್ಟಿ, ಅವಾಗ ಒಂದು 2,000 ಹಾಕ್ತೀರಿ. ಮತ್ತು ಮುಂದಿನ ತಿಂಗಳು ಅದ್ರ ನೆಕ್ಸ್ಟ್ ತಿಂಗಳು ನಿಫ್ಟಿ ಬಿದ್ದಿರಂಗಿಲ್ಲ, ಏರಿರಂಗಿಲ್ಲ, ನಡಕ್ಕೆ ಅಲ್ಲೇ ಸೈಡ್ ವೈಸ್ ಇರ್ತೈತಿ, ಅವಾಗ 2,000 ಹಾಕ್ತೀರಿ. ಮೂರು ಏರಿದಾಗೂ ನೀವು ರೊಕ್ಕ ಹಾಕ್ತೀರಿ, ಬಿದ್ದಾಗೂ ರೊಕ್ಕ ಹಾಕ್ತೀರಿ, ಮಾರ್ಕೆಟ್ ಸೈಡ್ ವೈಸ್ ಇರ್ತೈತೆ, ಅವಾಗ ನೀವು ರೊಕ್ಕ ಹಾಕ್ತಿರಲಿಲ್ಲ. ಅದ್ರದ್ದು ಎವ್ರೇಜ್ ನಿಮಗೆ ಭಾಳ ಚಲೋ ಬೀಳ್ತೈತಿ. ವೀಕ್ಷಕರೇ, ಯಾವಾಗೂ ಲಮ್ಸಮ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ SIPಲಿ ಇನ್ವೆಸ್ಟ್ ಮಾಡ್ಕೊಂಡು ಹೋದ್ರಿ ಅಂದ್ರೆ ಮಾರ್ಕೆಟ್ ಆಲ್ ಟೈಮ್ ಹೈ ಕಡೆ ಇರಲಿ, ಮಾರ್ಕೆಟ್ ಎಲ್ಲಿ ಬಿದ್ದಿರಲಿ, ಏನು ಬೇಕಾದಿರಲಿ, ನಿಮಗೆ ಹೆಚ್ಚು ಫರಕ ಬೀಳಂಗಿಲ್ಲ. ನೀವು ಹೂಡಿಕೆ ಮಾಡ್ಕೊತಿರೋದು ಆ ಕಂಪ್ನಿದ ಫಂಡಮೆಂಟಲ್ಗಳ ನೋಡ್ಕೊಂಡ. ಮತ್ತು ವೀಕ್ಷಕರೇ, ಯಾವಾಗೂ ನಾ ಹೇಳ್ತೇನೆ, ಇದು ಮಾರ್ಕೆಟ್ ಐತಲ್ಲ ರೀ, ಸ್ಟಾಕ್ ಮಾರ್ಕೆಟ್, ನೀವು ಸ್ಟಾಕ್ ಮಾರ್ಕೆಟ್ನಾಗ ಇನ್ವೆಸ್ಟ್ ಮಾಡತ್ತೀರಿ ಅಂತ ತಿಳ್ಕೊಬೇಡ್ರಿ, ಒಂದು ಕಂಪ್ನಿನಾಗ ಇನ್ವೆಸ್ಟ್ ಮಾಡತ್ತೇನೆ ಅಂತ ತಿಳ್ಕೊರಿ. ಇವು ನಿಫ್ಟಿ ಆಗಲಿ, ಬ್ಯಾಂಕ್ ನಿಫ್ಟಿ ಆಗಲಿ, ಮಿಡ್ ಕ್ಯಾಪ್ ಇಂಡೆಕ್ಸ್ ಆಗಲಿ, ಇವ ಬರೀ ಶಾರ್ಟ್ ಟರ್ಮ್ನಾಗ ನಮಗೆ ವ್ಯೂ ತೋರಿಸ್ತಾವ. ಈಗ ನಿಫ್ಟಿ ಇವತ್ತು ಏರೈತಪ್ಪ, ಬ್ಯಾಂಕ್ ನಿಫ್ಟಿ ಇವತ್ತು ಏರೈತಪ್ಪ. ಬಟ್ ನಿಮ್ಮ ಕಂಪ್ನಿದ ಫಂಡಮೆಂಟಲ್ ಚಲೋ ಐತಾ, ಕಂಪ್ನಿದ ಬಿಸ್ನೆಸ್ ಮಾಡೆಲ್ ಚಲೋ ಐತೆ ಅಂತ ತಿಳ್ಕೊರಿ. ಅಂದ್ರೆ ವೀಕ್ಷಕರೇ, ನಿಫ್ಟಿ ಏರ್ಲಿ ಬೀಳಲಿ ಅದಕ್ಕೆ ಏನೋ ಸಂಬಂಧ ಬರೋಂಗಿಲ್ಲ, ಅದು ಏರ್ಕೊಂತಾನೆ ಹೋಗ್ತೈತಿ. ಶಾರ್ಟ್ ಟರ್ಮ್ನಾಗ ನಿಫ್ಟಿ ಬಿದ್ದೈತಂತ ಸ್ಟಾಕ್ ಬೀಳ್ಬೋದು, ಬಟ್ ವೀಕ್ಷಕರೇ ಲಾಂಗ್ ರನ್ನಾಗ ಗ್ಯಾರಂಟಿ ಚಲೋ ಕಂಪ್ನಿಗಳು ಏರ್ಕೊಂತಾನೆ ಹೋಗ್ತೈತಿ. ನಿಮ್ಮ ಫೋಕಸ್ ಚಲೋ ಕಂಪ್ನಿ ಮ್ಯಾಗ ಇರ್ಬೇಕು. ಮತ್ತು ಹೂಡಿಕೆ ಮಾಡೋಕೆ ಸರಿಯಾದ ಸಮಯ ಅನ್ನೋಕ್ಕಿಂತ ಹೂಡಿಕೆ ಯಾವಾಗೂ ಚಲೋನ ರೀ, ಹೂಡಿಕೆ ಯಾವಾಗೂ ಮಾಡ್ಬೋದು, ಮಾರ್ಕೆಟ್ ಏರ್ಲಿ ಬಿಡಲಿ. ಯಾವಾಗೂ ಸರಿಯಾದ ಸಮಯ ಅಂತ ಹಾದಿ ಕಾಯೋದಿಲ್ಲ. ಈಗ ಸ್ವಲ್ಪ ರೊಕ್ಕ ಹಾಕೋದು, 2,000 ಹಾಕೋದು, ಭಾಳ ಹಾಕೋದಿಲ್ಲ. ನಿಮ್ಮ ಕಡೆ 20,000 ಇದ್ರೆ ಈಗ 2,000 ಹಾಕೋದ, ಮುಂದಿನ ತಿಂಗಳು 2,000 ಹಾಕೋದ, ಹಿಂಗೆ ಸ್ವಲ್ಪ ಹಾಕೊಂಡು ಹೋದ್ರೆ ನಿಮ್ಗೆ ಎವ್ರೇಜು ಚಲೋ ಬೀಳ್ತೈತಿ. ಮತ್ತು ಮಾರ್ಕೆಟ್ ಏರ್ಲಿ ಬೀಳಲಿ ನಿಮಗೆ ಹೆಚ್ಚು ಸಂಬಂಧ ಬರೋಂಗಿಲ್ಲ. ವೀಕ್ಷಕರೇ, ನನ್ನ ಪ್ರಕಾರ ಹೂಡಿಕೆ ಮಾಡ್ಬೇಕಂತಂದ್ರೆ SIPನ ಮಾಡಿರಿ, ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತಾರೆ. ಅಂದ್ರೆ ತಿಂಗಳ ಒಂದು ಸ್ಟಾಕ್ನಾಗ, ಪರ್ಟಿಕ್ಯುಲರ್ ಒಂದು ಚಲೋ ಕಂಪ್ನಿನಾಗ ನೀವು ತಿಂಗಳ ಸ್ವಲ್ಪ ರೊಕ್ಕ ಹಾಕೊಂಡು ಹೋಗ್ತೀರಿ, ಅದು ಚಲೋ ಬೀಳ್ತೈತೆ ನಿಮಗೆ ಎವ್ರೇಜಿಂಗ. ವೀಕ್ಷಕರೇ, SIPನ ಮಾಡಿರಿ. ಮತ್ತು ಸ್ಟಾಕ್ ಮಾರ್ಕೆಟ್ನಾಗ ಸರಿಯಾದ ಸಮಯ ಅಂತ ಹುಡುಕಾಡಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ವೀಕ್ಷಕರೇ, ಇವತ್ತು ನಿಫ್ಟಿ 25,000 ಐತಿ, ನೆಕ್ಸ್ಟ್ 30,000 ಹೋಗ್ಬೋದು, ಅದ್ರಾಗೇನಿಲ್ಲ. ಅಥವಾ 25ರಿಂದ 20,000 ಬರ್ಬೋದು. ಬಟ್ ಇನ್ವೆಸ್ಟ್ಮೆಂಟ್ SIP ಮಾಡ್ಕೊಂಡು ಕುಂತ್ರೆ ನಿಮಗೆ ಹೆಚ್ಚು ಸಂಬಂಧ ಬರೋಂಗಿಲ್ಲ. ಮತ್ತು ಟೈಮನ್ನು ನೋಡಬೇಡ್ರಿ, ಹೂಡಿಕೆ ಮಾಡೋದು ಯಾವಾಗೂ ಬೆಸ್ಟ್ ಟೈಮೇ ಇರ್ತೈತಿ. ನೀವೇನೇನು ಖರ್ಚು ಮಾಡ್ತಾ ಇಲ್ಲ, ಇನ್ವೆಸ್ಟ್ ಮಾಡತ್ತೀರಿ. ಇನ್ವೆಸ್ಟ್ಮೆಂಟಿಗೆ ಡೇಟ್ ಇದು ನೋಡೋದಿಲ್ಲ, ಮುಹೂರ್ತ ಚಲೋ ಐತೇನ, ಇದೈತೇನ. ಯಾವಾಗೂ ಚಲೋನ ರೀ ಇನ್ವೆಸ್ಟ್ಮೆಂಟ್. ವೀಕ್ಷಕರೇ,
ಹೂಡಿಕೆ ಮಾಡಿರಿ. ಮತ್ತು ಹೂಡಿಕೆ ಮಾಡೋದು ಹೆಂಗೆ ಗೊತ್ತಿರಲಿಲ್ಲ ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಈ ಚಾನಲ್ ಮೇಲೆ ನಾ ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಅಂತ ಒಂದು ಕೋರ್ಸ್ ರನ್ ಮಾಡತ್ತೀನಿ. ಈಗ ಸದ್ಯ ಟೆಕ್ನಿಕಲ್ ಅನಾಲಿಸಿಸ್ ಹೇಳ್ತೀನಿ, ನೆಕ್ಸ್ಟ್ ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ಕಲಿಯೋನು, ಆಮೇಲೆ ನೆಕ್ಸ್ಟ್ ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಕಲಿಯೋನು. ಎಲ್ಲ ಸಂಪೂರ್ಣವಾಗಿ ಫ್ರೀ ಇರ್ತೈತೆ. ನಾನು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಚಲೋ ಅನ್ಸೋ ವಿಡಿಯೋ ಲೈಕ್ ಮಾಡಿರಿ. ನೋಡಿರಿ ವೀಕ್ಷಕರೇ, ಒಂದು ದಿನದ ನಿಮಗೆ ಸಕ್ಸಸ್ ಸಿಗಂಗಿಲ್ಲ, ಬಟ್ ಒಂದಿನ ಇರ್ಲಿಕ್ರೆ ಒಂದಿನ ನಿಮಗೆ ಸಕ್ಸಸ್ ಸಿಗ್ತೈತಿ. ನಾನು ವೀಕ್ಷಕರೇ, ಸ್ಟಾಕ್ ಮಾರ್ಕೆಟ್ ಇದು ಒಂದು ಲಾಂಗ್ ಟರ್ಮ್ ಗೇಮ್ ಐತಿ. ಇಲ್ಲಿ ಶಾರ್ಟ್ ಟರ್ಮ್ನಾಗ ರೊಕ್ಕ ಮಾಡ್ತೇನೆ ಅಂದ್ರೆ ಸಾಧ್ಯ ಇಲ್ಲ. ಮತ್ತು ಯಾವಾಗೂ ಸ್ಟಾಕ್ ಮಾರ್ಕೆಟಿಗೆ ಪ್ರಿಡಿಕ್ಟ್ ಮಾಡೋಕೆ ಹೋಗ್ಬೇಡ್ರಿ, ಏರ್ತೈತೆ ಅಂತ ಬೀಳ್ತೈತಿ. ತೈತ್ರಿ, ಇಷ್ಟೇ ಐತಿ ವಿಡಿಯೋ. ಈ ವಿಡಿಯೋ ಚಲೋ ಅನ್ಸೋ ವಿಡಿಯೋ ಲೈಕ್ ಮಾಡಿರಿ. ಮತ್ತು ಏನ್ರಿ ಕ್ವಶನ್ಗಳು ಇದ್ದು ಅಂದ್ರೆ ಕಮೆಂಟ್ ಮಾಡಿರಿ. ನಾ ಕ್ವಶನ್ ಆನ್ಸರ್ದು ಒಂದು ವಿಡಿಯೋ ಮಾಡಿದ್ದೀನಿ. ಅನಾನ ಕ್ವಶನ್ ಇದ್ರೆ ಕಮೆಂಟ್ ಮಾಡಿರಿ. ವಿಡಿಯೋ ಚಲೋ ಅನ್ಸೋ ವಿಡಿಯೋ ಲೈಕ್ ಮಾಡಿರಿ. ಈ ಚಾನಲ್ ಮೇಲೆ ನಾ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ನ ವಿಡಿಯೋ ಮಾಡ್ತಿರ್ತೀನಿ. ಧನ್ಯವಾದಗಳು.